ನಮ್ಮಲ್ಲಿ ಕೆಲ ಬದಲಾವಣೆಗಳನ್ನು ತರಬೇಕೆಂದು ದೇವರು ಉದ್ದೇಶಿಸುತ್ತಿರುವಾಗ ಆತನು ನಾವು ಜೀವಿಸುತ್ತಿರುವ ಕಾಲಾವಸ್ಥೆಗಳನ್ನು ಬದಲಾಯಿಸುತ್ತಾನೆ. ಕಷ್ಟಕರವಾದ ದುಃಖ ತುಂಬಿದ ಕಾಲಾವಸ್ಥೆ ನಮಗ್ಯಾರಿಗೂ ಇಷ್ಟವಿಲ್ಲ. ಆದರೆ ಇಂತಹ ಕಾಲಾವಸ್ಥೆಗಳಲ್ಲಿ ಕೆಲವು ದಿನಗಳು ಜೀವಿಸಲು ದೇವರು ಅನುಮತಿಸುವುದು ನಮ್ಮಲ್ಲಿ ಬದಲಾವಣೆ ತರಲೆಂದೇ ಪ್ರಿಯರೇ. ಆದ್ದರಿಂದ ನಮ್ಮ ಪರಿಸ್ಥಿತಿಗಳನ್ನೆಲ್ಲ ಬದಲಾಗಿ ನಮ್ಮನ್ನೇ ಸರಿಪಡಿಸಲು ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ಕಷ್ಟದ ಪರಿಸ್ಥಿತಿಗಳಲ್ಲಿ ನಾವು ಹಾದು ಹೋಗುತ್ತಿರುವಾಗ ದೇವರು ನಾವು ಸದಾ ಆತನನ್ನೇ ನಂಬಬೇಕೆಂದು ಬಯಸುತ್ತಾನೆ. ನಾವು ಎಲ್ಲ ಕಾಲಾವಸ್ಥೆಗಳಲ್ಲಿಯೂ ದೇವರನ್ನೇ ಆಶ್ರಯಿಸುವವರಾಗಿರಬೇಕು ಪ್ರಿಯರೇ. ನಮ್ಮ ಪರಿಸ್ಥಿತಿಗಳನ್ನು ನೋಡಿ ಭಯಪಡದೆ ದೇವರನ್ನೇ ಯಾವಾಗಲೂ ದೃಷ್ಟಿಸುತ್ತಾ ಆತನು ಅನುಮತಿಸುವ ಕಾಲಾವಸ್ಥೆಗಳನ್ನು ಸ್ವೀಕರಿಸೋಣ. ಹೀಗೆ ನಾವು ನಿಜವಾಗಲೂ ದೇವರನ್ನು ಆಶ್ರಯಿಸುತ್ತಿರುವುದಾದರೆ ಯಾವ ಪರಿಸ್ಥಿತಿಗಳ ಕುರಿತು ಧೈರ್ಯಗೆಡುವ ಸಂದರ್ಭ ಎದುರಾಗುವುದಿಲ್ಲ. ದಾನಿಯೇಲನ ಪ್ರವಾದನ ಗ್ರಂಥ 2ನೇ ಅಧ್ಯಾಯ 21ನೇ ವಚನವು ನಮ್ಮ ದೇವರು ಕಾಲ ಸಮಯಗಳನ್ನು ಮಾರ್ಪಡಿಸುತ್ತಾನೆ ಎಂದು ಹೇಳುತ್ತದೆ ಪ್ರಿಯರೇ. ಯಾವ ಕಾಲವೂ ಶಾಶ್ವತವಲ್ಲ. ದೇವರು ತನ್ನ ಉದ್ದೇಶವನ್ನು ನೆರವೇರಿಸಿದ ಮೇಲೆ ನಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸುತ್ತಾನೆ. ಒಂದು ಕಾಲಾವಸ್ಥೆಯಿಂದ ಮತ್ತೊಂದು ಕಾಲಾವಸ್ಥೆಗೆ ನಾವು ಪ್ರವೇಶಿಸುತ್ತೇವೆ. ಆದ್ದರಿಂದ ಪ್ರವಾದಿಯಾದ ಯೆಶಾಯನು ಯೆಶಾಯ 43ನೇ ಅಧ್ಯಾಯ 18-19ನೇ ವಚನದಲ್ಲಿ ಹೀಗೆ ಉಲ್ಲೇಖಿಸಿದ್ದಾನೆ. ಆ ಯೆಹೋವನು ಹೀಗೆನ್ನುತ್ತಾನೆ, ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ. ಇಗೋ, ಹೊಸ ಕಾರ್ಯವನ್ನು ಮಾಡುವೆನು, ಈಗ ತಲೆದೋರುತ್ತಲಿದೆ, ನಿಮಗೆ ಕಾಣುವುದಿಲ್ಲವೋ? ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು. ಹೌದು ಪ್ರಿಯರೇ, ಎಲ್ಲ ಕಾಲದಲ್ಲೂ ಎಲ್ಲ ವೇಳೆಯಲ್ಲೂ ನಾವು ದೇವರನ್ನೇ ಆಶ್ರಯಿಸುತ್ತಾ ಆತನನ್ನು ಘನಪಡಿಸೋಣ. ದೇವರ ನಾಮಕ್ಕೆ ಮಹಿಮೆಯಾಗಲಿ. ಆಮೇನ್.